ಬೆಂಗಳೂರಿನ ಪ್ರೆಸ್ ಕ್ಲಬ್ ಮುಖಾಂತರವಾಗಿ ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಎಲ್ಲರೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದೀರಿ. ಬೆಂಗಳೂರಿನ ಪ್ರಿಂಟ್ ಮಾಧ್ಯಮದವರು ಮತ್ತವರದೇ ಆದಂಥ ಸಂಘಟನೆಯಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಸಮಿತಿಗಳನ್ನು ಹೊಂದಿದ್ದು ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ವಿಶೇಷತೆ ಏನು ಅಂದರೆ, ಪರಿಶಿಷ್ಟ ಜಾತಿಗಳು 101, ಪರಿಶಿಷ್ಟ ಪಂಗಡಗಳು 52 ಇದ್ದಾವೆ. ಇವೆಲ್ಲವನ್ನೂ ಸೇರಿಸಿ ದಲಿತ ಸಂಘಟನೆಗಳು, ನಾವು ದಲಿತ ಸಂಘರ್ಷ ಸಮಿತಿ, ಬೇರೆ ಬೇರೆ ಬಣಗಳಿದ್ದಾವೆ. ಈ 101 SC 52 STಗಳನ್ನು ಸೇರಿಸಿ ನಾವೊಂದು ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಂಘಟನೆ, ಚಳುವಳಿ. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಲಿಂಗ ಸಮಾನತೆಯ ಒಂದು ದೊಡ್ಡ ಆದರ್ಶ, ಅಂಬೇಡ್ಕರ್ ಅವರ ಆದರ್ಶ, ಕೃಷ್ಣಪ್ಪನವರ ಆದರ್ಶ ಇಟ್ಕೊಂಡು ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ನಾನು ಶ್ರೀಧರ ಕಲಿವೀರ ಅಂತ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಏನು 47 ಆಯಿತು, ಆ ಕಾಲದಿಂದ ಸತತವಾಗಿ ಒಂದು 52 ವರ್ಷಗಳಿಂದ ನಿರಂತರವಾಗಿ ಚಳುವಳಿಯಲ್ಲಿ ಇದ್ದು ಅಂಬೇಡ್ಕರ್ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ನಾನಿದ್ದೀನಿ. ಗುರುಮೂರ್ತಿ ಎಂ, ಪ್ರೊಫೆಸರ್ ಕೃಷ್ಣಪ್ಪನವರು ಶಿವಮೊಗ್ಗ, ಇವರು ಕೃಷ್ಣಪ್ಪನವರು ಏನು ಸ್ಥಾಪಿಸಿದ್ರು 47 ರಿಜಿಸ್ಟ್ರೇಷನ್, ಅದರ ಇಂದಿನ ಅಧಿಕೃತ ರಾಜ್ಯ ಸಂಚಾಲಕರಾಗಿ ಅವರು ಇಡೀ ರಾಜ್ಯವನ್ನ ಸುತ್ತಿ ಸಂಘಟನೆ ಮಾಡ್ತಾ ಇದ್ದಾರೆ. ಏನು ಮಿಸ್ಟೇಕ್ ಮಾಡ್ಕೋಬೇಡಿ, ಇದು SC STಗಳ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಹೋರಾಟಗಳು, ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಜಾತಿಗಳು ಸಪರೇಟ್ ಆಗಿ ಒಂದೊಂದು ಸಂಘಟನೆ ಮಾಡಿದಾವೆ. ಬಲಗೈ ಅಥವಾ ಹಳೆಯ ಜಾತಿಯದು ಒಂದು ಸಮಾವೇಶ ನಡೀತದೆ, ಮಾದಿಗ ಜಾತಿಗಳ ಸಂಘಟನೆ ಒಂದು ಸಮಾವೇಶ ಪ್ರತ್ಯೇಕ, ಬೋವಿ ಸಮಾವೇಶ ಪ್ರತ್ಯೇಕ, ಲಂಬಾಣಿ ಸಮಾವೇಶ ಪ್ರತ್ಯೇಕ, ಕೊರ್ಚ ಸಮಾವೇಶ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಏನು ಅಲೆಮಾರಿಗಳು ಅವ್ರದ್ದು ಒಂದು ಸಂಘ, ಈಗ ಪ್ರತ್ಯೇಕವಾಗಿದ್ದಾವೆ. ಆದ್ರಿಂದ ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ, ನಾವು ಬೈ ಬರ್ತ್ ಈ ಜಾತಿಗಳಲ್ಲೇ ಹುಟ್ಟಿದೀವಿ. ಆದರೂ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ನಾನು ಕನ್ನಡ ಮಾತೃಭಾಷೆ ಹೊಲೆಯ ಜಾತಿಯಲ್ಲಿ ಹುಟ್ಟಿದ್ದೀನಿ. ಗುರುಮೂರ್ತಿಯವರು ಕನ್ನಡ ಮಾತೃಭಾಷೆ ಮಾದಿಗ ಜಾತಿಯಲ್ಲಿ ಹುಟ್ಟಿದ್ದಾರೆ. ಗೋಪಾಲಕೃಷ್ಣ ಹರಡಹಳ್ಳಿಯವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ನಾರಾಯಣವರು ಭೀಮವಾದ ರಾಜ್ಯ ಸಂಚಾಲಕರು, ಅವರು ಒಂದು ಎಸ್ಸಿನಲ್ಲಿ ಒಂದು ಜಾತಿ. ಹರಳಹಳ್ಳಿಯವರು ದಲಿತ ಹಕ್ಕುಗಳ ಸಮಿತಿ. ನಮ್ಮ ಗೋವಿಂದರಾಜ್ ಅವರು ದಸಂಸ ಸಂವಿಧಾನವಾದ, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಈ ಕಡೆ ಗೋವಿಂದರಾಜ್ ಅವರು, ಇವರು SCನಲ್ಲಿ ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಕೋದಂಡರಾಮ್ ಕೂಡ SC ಉಪಜಾತಿಯಲ್ಲಿ ಒಂದರಲ್ಲಿ ಹುಟ್ಟಿದ್ದಾರೆ. ಹನುಮಂತಪ್ಪ ರಾಯಚೂರಿನವರು, ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾವೆ. ಹೀಗಾಗಿ ನಾವು ಬೇರೆ ಬೇರೆ ಉಪಜಾತಿಗಳಲ್ಲಿ ಹುಟ್ಟಿದ್ರು 101 SC 52 STಗಳ ಹೋರಾಟವನ್ನು ಸಮಗ್ರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ 50 ವರ್ಷಗಳಿಂದ. ಇದೀಗ ನಮ್ಮ ಒಂದು ಅಪೀಲ್, ಪತ್ರಿಕಾಗೋಷ್ಠಿ ಕರೆದಿರೋಂಥ ಅಪೀಲ್ ತಾವೆಲ್ಲ ನೋಡ್ತಾ ಇದ್ದೀರಿ. ಪ್ರತ್ಯೇಕವಾಗಿ ಜಾತಿ ಸಂಘಟನೆಗಳು ಹುಟ್ಟಿ ಪ್ರತ್ಯೇಕವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ನಾವು ಎಲ್ಲ 101 ಜಾತಿ 52 STಗಳನ್ನ ಸೇರಿಸಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀವಿ. ಪರಿಚಯ ಮಾಡಿಕೊಟ್ಟಿದ್ದೀನಿ. ಗೋಪಾಲಕೃಷ್ಣ ಹಳೆಯ ಜಾತಿಗಳು ಒಂದು ತಕರಾರನ್ನ ಎತ್ತಿರೋದು ತಾವೆಲ್ಲ ಗಮನಿಸಿದ್ದೀರಿ. ರೋಸ್ಟರ್ ಬಿಂದುಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರು ಒಂದು ತಕರಾರನ್ನು ಎತ್ತಿ ಈಗ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ ಈ ರಿಜಿಸ್ಟ್ರೇಷನ್ 47 ಏನಿದೆ, ಇದರಿಂದನೇ ಜಯಣ್ಣ, ನಾನು ಮತ್ತು ಗುರುಮೂರ್ತಿ ಎಲ್ಲರೂ ಸೇರಿದ ಹಾಗೆ ಒಳ ಮೀಸಲಾತಿಗಾಗಿ ಆಯೋಗ ಮಾಡಿ ಅಂತ ದಿವಂಗತ SM ಕೃಷ್ಣ ಅವ್ರ ಮುಂದೆ ಚಳವಳಿಯನ್ನು ಮಾಡಿದ್ದೀವಿ. ಆಯೋಗ ರಚನೆ ಆಯಿತು. ಆಯೋಗ ಅಧ್ಯಕ್ಷರ ಬದಲಾವಣೆಯಾಗಿ ಈಗ ಆಯೋಗ ವರದಿ ಕೊಟ್ಟಿದೆ. ಆದರೆ ಬಹಳ ನೋವಿನ ಸಂಗತಿ ಅಂದ್ರೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರಿ ಆದೇಶ ಇಲ್ಲಿವರೆಗೂ 30 ವರ್ಷಗಳಲ್ಲಿ ಯಾವ ಸರ್ಕಾರನೂ ಜಾರಿ ಮಾಡಲಿಲ್ಲ. ಇಂದಿಗೂ ಕೂಡ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅನ್ನೋದು ನಾವೆಲ್ಲ ಸಂಘಟನೆಗಳ ಒಂದು ಆತಂಕ. ರಾಜ್ಯ ಸರ್ಕಾರವನ್ನು ಈಗಲೂ ಆಗ್ರಹಿಸ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಕಾಲದಲ್ಲಾದರೂ ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗೇನೆ ಒಳ ಮೀಸಲಾತಿ ಜಾರಿ ಆಗೋದ್ರ ಜೊತೆಗೆ
ರೋಸ್ಟರ್ ಬಿಂದುಗಳಲ್ಲಿ ಲೋಪದೋಷಗಳಿವೆ ಸರಿಪಡಿಸಿ ಅಂತ ಹೇಳುವಂತಹ ಅಂಶಗಳನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಿ ಒಳ ಮೀಸಲಾತಿ ಆದೇಶವನ್ನ ಮಾಡಬೇಕು. ಈ ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ ಒಳ ಮೀಸಲಾತಿ ಸರ್ಕಾರಿ ಆದೇಶವನ್ನ ಮಾಡಿ ಹೊಸದಾಗಿ ಏನು ಈಗ 56,000 ಚಿಲ್ಲರೆ ಜಾಬ್ಗಳನ್ನು ತುಂಬುವುದು ನಿರ್ಣಯ ಸ್ವಾಗತಾರ್ಹ. ಅದು ಎಲ್ಲ ಜಾತಿಯ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಬೇಕಾಗಿದೆ, SC STಗಳಿಗೂ ಬೇಕಾಗಿದೆ. ಆದ್ರಿಂದ ಸಾಮಾಜಿಕ ನ್ಯಾಯವನ್ನ ಕಾಪಾಡಿಕೊಂಡು ಉದ್ಯೋಗವನ್ನು ನೀಡಬೇಕು ರಾಜ್ಯ ಸರ್ಕಾರ ಅನ್ನುವಂಥ ನಮ್ದು ಆಗ್ರಹ ಬಂಧುಗಳೇ. ಇದರಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಪರಸ್ಪರ ಕೆಸರ ಎರಚಾಟವನ್ನು ಮಾಡ್ತಾ ಇದ್ದಾರೆ. ತಾವು ನೋಡಿದ್ದೀರಿ, ಕಾಂಗ್ರೆಸ್ ಬಿಜೆಪಿ ಮೇಲೆ ದೋಷ ಹೊರಿಸ್ತಾ ಇದೆ, ಬಿಜೆಪಿ ಕಾಂಗ್ರೆಸ್ಸಿನ ಮೇಲೆ ದೋಷ ಹೊರಿಸ್ತಾ ಇದೆ. ಈ ದೋಷಾರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ದೋಷಾರೋಪಗಳ ಬಗ್ಗೆ ನಮ್ಮ ರಾಜ್ಯ ಸಂಚಾಲಕರು ಎಂ ಗುರುಮೂರ್ತಿ ಅವರು ಬಿಜೆಪಿ ಎಷ್ಟರ ಮಟ್ಟಿಗೆ ಹೊಣೆ, ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಹೊಣೆ, ಯಾರ್ಯಾರದ್ದು ಲೋಪದೋಷ ಎಷ್ಟಿದೆ, ಒಟ್ಟಾರೆ ಎಲ್ಲಾ ಪಕ್ಷಗಳ ಸರ್ಕಾರಗಳು ಸೇರಿ ಈ ಸಮ್ಮಿಶ್ರ ಸರ್ಕಾರನೂ ಇತ್ತು, ಧರ್ಮಸಿಂಗ್ ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು, ಇವೆಲ್ಲವೂ ಸೇರಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇನೆ ನೆನೆಗುದಿಗೆ ಬಿದ್ದಿದೆ. ಇವತ್ತು ನಿರುದ್ಯೋಗ ತಾಂಡವವಾಡ್ತಾ ಇದೆ. ಅವರವರ ಪಾಲು 101 ಜಾತಿಗೆ ಅವರವರ ಪಾಲು ಅವರವರಿಗೆ ಸಿಗುವ ರೀತಿಯಲ್ಲಿ ನ್ಯಾಯಯುತವಾದಂತಹ ಒಂದು ಒಳ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಈ ಸರ್ಕಾರ ಅಂತ ಆಗ್ರಹಿಸ್ತೀವಿ. ಗುರುಮೂರ್ತಿಯವರು ಬಿಜೆಪಿಯವರ ಹೊಣೆ ಏನಿತ್ತು, ಕಾಂಗ್ರೆಸ್ನವರ ಹೊಣೆ ಏನಿತ್ತು, ಲೋಪದೋಷಗಳೇನು, ಅದರ ಬಗ್ಗೆ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ಮೊದಲು ಸ್ವಾಗತವನ್ನ ಕೋರ್ತಾ, ಈ ದೇಶದಲ್ಲಿರ್ತಕ್ಕಂಥ ಭೂಮಿ, ಬಂಡವಾಳ, ಅಧಿಕಾರ, ಸಂಪತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮನಾಗಿ ಹಂಚಿಕೆ ಆದಂತ ಸಂದರ್ಭದಲ್ಲಿ ಸಮಾನತೆ ದೊರೆಯುತ್ತೆ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದೇ ರೀತಿ ಇವತ್ತು ಈ ದೇಶದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಜಾರಿಯಲ್ಲಿದೆ. ಒಂದು ಜಾತಿಯನ್ನ ತುಳ್ಕೊಂಡು ಮತ್ತೊಂದು ಜಾತಿ ಮೇಲೆ ಹೋಗ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 101 ಜಾತಿ ಪರಿಶಿಷ್ಟ ಜಾತಿ ಒಳಗಡೆ ದುರ್ಬಲ ವರ್ಗಗಳ ಈ ಮೀಸಲಾತಿಯನ್ನ, ದುರ್ಬಲ ವರ್ಗಗಳ ಈ ಜಾತಿಯ ಮೀಸಲಾತಿಯನ್ನ ಪ್ರಬಲ ವರ್ಗಗಳು ಅದನ್ನ ಕಬಳಿಸ್ತಾ ಹೋಗ್ತಾ ಇದ್ವು. ಸೊ ಇಲ್ಲಿ ಅಸಮಾನತೆ ಮೀಸಲಾತಿ ಒಳಗಡೆ ತಾಂಡವಾಡುತ್ತೆ. ಎಲ್ಲಾ 101 ಜಾತಿಗಳಿಗೂ ಕೂಡ ಸಮನಾಗಿ ಈ ಮೀಸಲಾತಿ ಹಂಚಿಕೆ ಆಗಬೇಕು ಅಂತಕ್ಕಂತಹ ಒಂದು ಸತ್ಯವನ್ನ ಮನಗಂಡಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಒಟ್ಟಾಗಿ ನಾವು ಹೋರಾಟವನ್ನ ಆರಂಭ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನ ನಾವು ಸರ್ಕಾರದ ಮುಂದಿಟ್ಟು ಹೋರಾಟವನ್ನ ಮಾಡಿದ್ವಿ. ಈಗಾಗಲೇ ನಮ್ಮ ಹಿರಿಯರು ಹೇಳಿದಾಗೆ SM ಕೃಷ್ಣರವರು ಒಂದು ಆಯೋಗವನ್ನ ರಚನೆ ಮಾಡಿದ್ರು. AJ ಸದಾಶಿವ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರು 2012ರಲ್ಲಿ ವರದಿಯನ್ನ ಕೊಟ್ಟರು. ಆ ವರದಿ ಕೊಟ್ಟ ನಂತರದಲ್ಲಿಯೂ ಕೂಡ ಸಂದರ್ಭದಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಅವರು ತಿರಸ್ಕಾರವನ್ನ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಮಾಧುಸ್ವಾಮಿ ನೇತೃತ್ವದ ಒಂದು ಉಪಸಮಿತಿಯನ್ನ ರಚನೆ ಮಾಡಿಕೊಂಡು ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯ 15% ಮೀಸಲಾತಿಗೆ 2% ಮೀಸಲಾತಿಯನ್ನ ನಾವು ಜಾರಿ ಮಾಡಿದೀವಿ, ಘೋಷಣೆ ಮಾಡ್ತಾ ಇದೀವಿ. ಅದೇ ರೀತಿ 3% ಇರ್ತಕ್ಕಂಥ ಪರಿಶಿಷ್ಟ ಪಂಗಡಗಳಿಗೆ 4% ಮೀಸಲಾತಿಯನ್ನ ಜಾರಿ ಮಾಡಿ ಒಟ್ಟು 7% ಕೊಟ್ಟಿದ್ದೀವಿ. ಒಟ್ಟು ಟೋಟಲಿ 18% SC ST ಮೀಸಲಾತಿ ಇದ್ದದ್ದನ್ನ 7% ಜಾರಿ ಮಾಡಿ 24% ಮೀಸಲಾತಿಯನ್ನ ನಾವು ತಗೊಂಡು ಬಂದಿದ್ದೀವಿ. 7% ನಾವು ಹೆಚ್ಚಿಸಿದೀವಿ ಅನ್ನುವಂತಹ ಒಂದು ಘೋಷಣೆಯನ್ನ ಬಿಜೆಪಿ ನೇತೃತ್ವದ ಸರ್ಕಾರ ಮಾಡ್ತು. ಆದ್ರೆ ಈ ಒಂದು ಘೋಷಣೆಯನ್ನ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಅವರು ಸೇರಿಸಬೇಕಾಗಿತ್ತು. ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇತ್ತು, ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಆದರೆ ಬಿಜೆಪಿ ನೇತೃತ್ವ ವಹಿಸಿಕೊಂಡಂತಹ ಬಸವರಾಜ ಬೊಮ್ಮಾಯಿ ಅವರು ಈ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂತಹ ಯಾವ ಒಂದು ಕೆಲಸವನ್ನು ಕೂಡ ಅವರು ಮಾಡಲೇ ಇಲ್ಲ. ಇದನ್ನ ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ. ಈಗ
ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಮುಖಂಡರು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾನೇ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಅವರು. ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿ ಏನಿದೆ ಅದು ಒಳ ಮೀಸಲಾತಿ ಜಾರಿ ಆಗ್ಬೇಕು, ಇಲ್ಲದೆ ಹೋದ್ರೆ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಿವಿ, ನಾವು ಚಿತ್ರದುರ್ಗದಿಂದ ಕಾಲ್ನಡಿಗೆ ಜಾಥಾ ಮಾಡಿ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ಅಲ್ಲಿಯ MP ಆಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಮಾಜಿ MP ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಹಾಗೇನೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ರವರು, ಮತ್ತೆ ಬಸವರಾಜ ಬೊಮ್ಮಾಯಿ ಅವರು, ಶ್ರೀರಾಮುಲು ಎಲ್ಲರೂ ಸೇರಿ ಅಲ್ಲಿಂದ ನಾವು ಪಾದಯಾತ್ರೆಯನ್ನ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ರು. ಇವತ್ತು ನಾನು ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ತಾವು ಆಡಳಿತ ನಡೆಸುವಂತಹ ಸಂದರ್ಭದಲ್ಲಿ ಈ ಹೆಚ್ಚುವರಿ ಆಗಿರ್ತಕ್ಕಂತಹ ಮೀಸಲಾತಿಯನ್ನ ನೀವು 9th ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ ತರದೇನೆ ಹಾಗೇನೆ ಮೂಗುಮ್ಮಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ನಿಮ್ಮ ತಲೆ ಮೇಲೆ ಇರ್ತಕ್ಕಂಥ ಕಸದ ಬುಟ್ಟಿಯನ್ನ ತಗೊಂಡೋಗಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಆ ಕಸದ ಬುಟ್ಟಿಯನ್ನ ಇಡ್ತಾ ಇದ್ರಿ. ನಿಮಗೆ ಯಾವ ನೈತಿಕತೆ ಇದೆ? ಇವತ್ತು ಚಿತ್ರದುರ್ಗದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ ಅನ್ನೋದಕ್ಕೆ ನಿಮಗೆ ಯಾವ ನೈತಿಕತೆ ಇದೆ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ. ಇವತ್ತು ತಮಿಳುನಾಡಿನಲ್ಲಿ ಇತ್ತೀಚೆಗೆ ಕರ್ನಾಟಕದ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಏನು ಅಂತ ಹೇಳಿದ್ರೆ 50% ಮೀಸಲಾತಿ ಜಾರಿ ಆಗಬಾರ್ದು ಅಂತ ಹೇಳಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ ತೀರ್ಪನ್ನ ನೀಡಿದೆ 92 ಮಂಡಲ್ ಕಮಿಷನ್. ಇದರಲ್ಲಿ ಅದರ ಪ್ರಕಾರ ಈಗಾಗಲೇ ತಮಿಳುನಾಡು ಸರ್ಕಾರ 69% ಮೀಸಲಾತಿಯನ್ನ ಜಾರಿ ಮಾಡಿದೆ. ಅವರು ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಅವರು ಅದನ್ನು ತಗೊಂಡು ಬಂದಿದ್ದಾರೆ. ಜಾರ್ಖಂಡ್ ರಾಜ್ಯದಲ್ಲಿಯೂ ಕೂಡ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಅವರು ತಗೊಂಡು ಬಂದು ಮೀಸಲಾತಿಯನ್ನ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಕರ್ನಾಟಕದ ಒಳಗಡೆ ಇವತ್ತು ಬಿಜೆಪಿಯವರು ಕೂಡ ಅದನ್ನ 9th ಶೆಡ್ಯೂಲ್ಗೆ ತಗೊಂಡ್ ಬರ್ಲಿಲ್ಲ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತವ್ರು, ನಾನು ಈ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳ ದಾಖಲೆಯನ್ನ ಮುರಿದಿರ್ತಕ್ಕಂಥವನು, ನಾನು ಎಷ್ಟು ಬಾರಿ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವು ಎಲ್ಲಾ ದಾಖಲೆಗಳನ್ನ ಮುರಿದಿರ್ತಕ್ಕಂಥವ್ ನಾನು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು 2.5 ವರ್ಷದ ಹಿಂದೆ ಚುನಾವಣೆಗೆ ಅಂದ್ರೆ ಅಧಿಕಾರಕ್ಕೂ ಬರೋದಕ್ಕೂ ಮುಂಚೆ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನ ಮಾಡಿ ಬಹಿರಂಗ ಸಭೆಯಲ್ಲಿ ಅವರು ಹೇಳ್ತಾರೆ, ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಒಳ ಮೀಸಲಾತಿಯನ್ನ ನಾನು ಜಾರಿಗೆ ತರ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ಈ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ತರೋ ಪ್ರಯತ್ನವನ್ನ ಅವ್ರು ಮಾಡಲಿಲ್ಲ. ಇತ್ತೀಚೆಗೆ ಏನಾಗಿದೆ, ದಿಢೀರ್ ಅಂತ ಹೇಳಿ 56,432 ಹುದ್ದೆಗಳನ್ನ ನಾವು ತುಂಬಿಕೊಳ್ತೀವಿ ಅಂತ ಹೇಳಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಒಳ ಮೀಸಲಾತಿಯನ್ನ ಜಾರಿ ಮಾಡ್ದೇನೆ ಅವರು 56,432 ಹುದ್ದೆಗಳನ್ನ ತುಂಬುತ್ತೀವಿ ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಮಾಡಿರೋದು ಅತ್ಯಂತ ಖಂಡನೀಯ. ಅದನ್ನ ನಾವೆಲ್ಲಾ ಸಂಘಟನೆಗಳ ಮುಖಂಡರು ತೀವ್ರವಾಗಿ ಅದನ್ನ ಖಂಡಿಸ್ತೀವಿ. ಇವತ್ತು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇವತ್ತು 56,432 ಹುದ್ದೆಗಳನ್ನು ತುಂಬುವಂತ ಸಂದರ್ಭದಲ್ಲಿ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೀವು 56,432 ಹುದ್ದೆಗಳನ್ನ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಮತ್ತೆ ಅದಕ್ಕೆ ಒಂದು ಸಪರೇಟ್ ಒಂದು ಸರ್ಕಾರಿ ಆದೇಶವನ್ನು ಕೂಡ ನೀವು ಮಾಡಬೇಕಾಗಿದೆ. ಹಾಗೇನೆ ಇವತ್ತು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ರವರು ABCDE ಅಂತ ಹೇಳಿ 5 ಪ್ರವರ್ಗಗಳನ್ನ ಮಾಡಿ ಅವರು ಜಾತಿ ಜನಸಂಖ್ಯೆವಾರು ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ರು. ಆದ್ರೆ ಸರ್ಕಾರ ಅದನ್ನ ಬೇರೆ ರೀತಿ ಅದನ್ನ ಬದಲಾಯಿಸಿ ABC ಅಂತ ಹೇಳಿ ವರ್ಗೀಕರಣವನ್ನ ಮಾಡಿ ಇರ್ತಕ್ಕಂತಹ ಮೀಸಲಾತಿ ಒಳಗಡೆ 6, 6, 5 ಮಾಡಿದ್ರು. ಸೊ ಈಗ 56 ಕೊಡಂಗಿಲ್ಲ. ಈಗ ಏನಿದ್ರು 15% ಮಾತ್ರ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ 50% ಒಳಗಡೆ ಅಂದ್ರೆ 15%
ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಇದ್ ಮಾಡ್ತಾ ಇದೆ. ನಾವು 15% ಆಗ್ಲಿ ನೀವು ರೋಸ್ಟರ್ ಬಿಂದುವನ್ನು ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ಅಂತಕ್ಕಂತಹ ಒಂದು ಹಕ್ಕೊತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಹಾಗೇನೆ ಇವತ್ತು ಈ ಜಾರ್ಖಂಡ್ ತಮಿಳುನಾಡು ಎಲ್ಲಾ ರಾಜ್ಯಗಳು ಕೂಡ ಅವು ಕಾರ್ಯರೂಪಕ್ಕೆ ಬಂದಿದ್ದಾವೆ. ಮತ್ತೆ ಆಂಧ್ರ, ತಮಿಳುನಾಡು, ಈ ತೆಲಂಗಾಣದಲ್ಲೂ ಕೂಡ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ರೋಸ್ಟರ್ ಬಿಂದುವನ್ನ ಅಲ್ಲಿ ನಿಗದಿಪಡಿಸಿದ್ದಾರೆ. ಸೊ ಆ ಎಲ್ಲಾ ಪ್ಯಾಟರ್ನ್ ಗಳನ್ನ ನೀವು ಅನುಸರಿಸಿ ಅವನ್ನ ಸ್ಟಡಿ ಮಾಡಿ ನೀವು ಕರ್ನಾಟಕದ ಒಳಗಡೆ 101 ಜಾತಿಗಳಿಗೂ ಕೂಡ ಯಾವುದೇ ಜಾತಿಗೂ ಅನ್ಯಾಯವಾಗದಂತೆ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ 56,432 ಹುದ್ದೆಗಳನ್ನ ನೀವು ನೇಮಕಾತಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೀನಿ. ಅದು ಆಗೋ ತನಕ ಯಾವುದೇ ಕಾರಣಕ್ಕೂ ಈ ಅಪಾಯಿಂಟ್ಮೆಂಟ್ಸ್ ಅನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಕರ್ನಾಟಕದ ಒಳಗಡೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಎಂಪಿಗಳನ್ನ ಕರ್ಕೊಂಡು ಒಂದು ನಿಯೋಗವನ್ನ ಕರ್ಕೊಂಡು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಕರ್ಕೊಂಡು ಹೋಗಿ ಈ ಒಳ ಮೀಸಲಾತಿ ಅಂದ್ರೆ ಮೀಸಲಾತಿ ಹೆಚ್ಚಿಗೆ ಏನು 6% ಜಾಸ್ತಿ ಮಾಡಿದರೆ ಅದನ್ನ ನೀವು ಕಾನ್ಸ್ಟಿಟ್ಯೂಷನ್ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಎಂ ಗೋವಿಂದರಾಜ್ ಅವರು ರಾಜ್ಯದಲ್ಲಿ ನಡೆಯತಕ್ಕಂಥ ವಾದ ಮತ್ತು ವಿವಾದಗಳಿಗೆ ತೆರೆ ಎಳೆಯತಕ್ಕಂಥ ಅವ್ರಿಗೆ ಅರ್ಥ ಆಗುವಂತ ವಿಚಾರಗಳನ್ನ ಮತ್ತು ಅದರ ಅಂಕಿ ಸಂಖ್ಯೆಗಳನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ ಕಲಿವಿಜ್ಜಿ ಅವರು ಮತ್ತು ಎಂ ಗುರುಮೂರ್ತಿ ಶಿವಮೊಗ್ಗರ್ ಅವರು ಮಾತಾಡಿದ್ದಾರೆ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರವನ್ನ ಆಗ್ರಹಪಡಿಸುವುದೇನಂತಂದ್ರೆ, ಏನ್ ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ದೋಷಗಳೇನಾದ್ರೂ ಇದ್ರೆ ಅದನ್ನ ಸರಿಪಡಿಸಿ ಏನು ಒಂದು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ 101 ಜಾತಿಗಳೇನಿದೆ ಆ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ಬೇಕು. ಈ ಒಂದು ವಾದ ವಿವಾದಗಳಿಗೆ ಸರ್ಕಾರ ಆಸ್ಪದವನ್ನ ಕೊಡಬಾರದು. ಆದಷ್ಟು ಬೇಗ ಇದನ್ನ ಸರಿಪಡಿಸೋದ್ರ ಮುಖಾಂತರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಏನು ಈ ಜನ ಏನಿದ್ದಾರೆ ಆ ಜನರಿಗೆ ನ್ಯಾಯವನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಮುಖಾಂತರ ನಾನು ಆಗ್ರಹ ಒಂದೇ ಒಂದು ವಿಚಾರ ಹೇಳ್ತೇನೆ. ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಅಥವಾ ಹಿಂದೆ 30 ವರ್ಷಗಳಿಂದ ಕೂಡ ಅನೇಕ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದರೆ ಅವತ್ತಿಂದ ಕೂಡ ಈ ಹೋರಾಟ ಒಳ ಮೀಸಲಾತಿ ಹೋರಾಟ ಕಂಟಿನ್ಯೂಷನ್ ಆಗಿದೆ. ಯಾಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಲಿಕ್ಕೆ 30 ವರ್ಷ ತಗೊಂಡ್ರು ಅನ್ನೋದು ದೊಡ್ಡ ಪ್ರಶ್ನೆ ನಮ್ಮನ್ನೆಲ್ಲ ಕಾಡುತ್ತದೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ರಾಜಕಾರಣವಾಗಿ ನಮ್ಮ ಎಡ ಮತ್ತೆ ಬಲವನ್ನ ವಲಯ ಮತ್ತೆ ಮಾದಿಗರನ್ನ ಹೊಡಿಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಈಗಾಗಲೇ ಕೂಡ ಎ ಜೆ ಸದಾಶಿವ ಆಯೋಗ ಇತ್ತು ಅಥವಾ ಇನ್ನೊಂದು ಬೇರೆ ಬೇರೆ ಆಯೋಗಗಳಿದ್ರೂ ಕೂಡ ನಾವ್ ಹೇಳಿದ್ವ ನಾಗಮೋಹನ್ ದಾಸ್ ವರದಿಯನ್ನ ನೀವು ಆಯೋಗನ ರಚನೆ ಮಾಡಿ ಅಂತೇಳಿ ಈಗ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಆಯೋಗದ ವರದಿಯನ್ನ ಯಾವುದೇ ಕಾರಣಕ್ಕೂ ಅದು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಜೊತೆಗೆ ಈಗಿರುವಂತದ್ದಕ್ಕೂ ನಾವ್ ಹೇಳಿದ್ವ ಈಗ ನಾಗಮೋಹನ್ ದಾಸ್ ವರದಿ ಪೆಂಡಿಂಗ್ ಇರೋ ಟೈಮಲ್ಲಿ 56,000 ಎಂಪ್ಲಾಯೀಸ್ ನಾವು ತಗೊಳ್ತೀವಿ ಅಂತ ನಾವ್ ಹೇಳಿದ್ವಾ? ಯಾವ ರೀತಿ ಇದೆಲ್ಲವೂ ಕೂಡ ಸಬ್ಜೆಕ್ಟ್ಗಳನ್ನ ಏನ್ ಮಾಡ್ತಾ ಇದ್ದಾರೆ ಇವರು ಮುಂದಿನ ದಿನಗಳಲ್ಲಿ ದಲಿತ ಸಿಎಂ ಅನ್ನುವಂತ ಒಂದು ಇದನ್ನ ಹಿಡ್ಕೊಂಡು ಇವರು ಹೋರಾಟ ಮಾಡ್ತಾರೆ. ಒಟ್ಟಿಗಿದ್ರೆ ಆ ಕಾರಣಕ್ಕೋಸ್ಕರ ಇವರು ಎರಡೂ ಸಮುದಾಯಗಳನ್ನ ಒಡಿಬೇಕು ಅನ್ನೋಂತ ರಾಜಕೀಯ ಉದ್ದೇಶ ಇಟ್ಟುಕೊಂಡು ನಮ್ಮನ್ನೆಲ್ಲ ಕೂಡ ಇಲ್ಲಿವರೆಗೂ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮುಖಾಂತರ ನಾವು ಹೇಳುವಂತದ್ದು ಇಷ್ಟೇ, ಏನು ರೋಸ್ಟರ್ ಪದ್ಧತಿಯನ್ನ ನಾವು ಬದಲಾವಣೆ ಮಾಡಿಕೊಂಡಿದ್ದೆ ಆದ್ರೆ 9th ಶೆಡ್ಯೂಲ್ ಸೇರಿಸೋದು ಅಥವಾ ಆ ಒಳ ಮೀಸಲಾತಿ ಜಾರಿ ಮಾಡುವಂತದಕ್ಕೂ ಯಾರೂ ಕೂಡ ವಿರೋಧ ಇಲ್ಲ. ಆದ್ರೆ ಮಾಡುವಂತ ಇಬ್ಬರು ಕೂಡ ಸಮಾನವಾಗಿ ದುಃಖಿತರ ಇರೋದ್ರಿಂದ ಇಬ್ಬರಿಗೂ ಕೂಡ ಎರಡೂ ಸಮುದಾಯಗಳಿಗೆ ಸಮಾನ ಅವಕಾಶಗಳನ್ನು ನಾವು ಕಲಿಸಬೇಕು ಅನ್ನುವಂತ ಮನಸ್ಥಿತಿ ಇದ್ರೆ ಆದಷ್ಟು ಬೇಗ ರೋಸ್ಟರ್ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಸುಖಾಂತಿ ಆಗ್ತದೆ ಅನ್ನುವಂತ ಮಾತನ್ನ ನಮ್ಮ ಅಂಬೇಡ್ಕರ್ ಈಗಾಗಲೇ ಗೆಳೆಯರೆಲ್ಲ ಮಾತಾಡಿದ್ದಾರೆ. ಒಂದೇ ವಿಷಯಕ್ಕೆ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು. ಅದರಲ್ಲಿ ಇವತ್ತೇನು ಸರ್ಕಾರ 56,432 ಹುದ್ದೆಗಳನ್ನು ತುಂಬದಕ್ಕೆ ಆದೇಶ ಮಾಡಿದೆ, ಅದನ್ನು ಜಾರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಭಿನ್ನತೆಯನ್ನು ತರಬಾರ್ದು, ಐಕ್ಯತೆಯನ್ನು ಒಡಿಬಾರ್ದು ಅಂತಕ್ಕಂಥ ಒತ್ತಾಯವನ್ನ ದಲಿತ ಹಕ್ಕುಗಳ ಸಮಿತಿ DHS ಒತ್ತಾಯ ಮಾಡ್ತದೆ. ಬಂಧುಗಳೇ,
ಇವತ್ತು ಒಳ ಮೀಸಲಾತಿ ಇಷ್ಟೊಂದು ದೀರ್ಘ ಹೋರಾಟ ಇರುವಾಗ ಅದನ್ನ ಜಾರಿ ಮಾಡೋದಲ್ಲಿ ಸರ್ಕಾರ ಏನಿವತ್ತು ನಿರ್ಧಾರ ತಗೊಂಡಿದೆ ಆ ನಿರ್ಧಾರದ ಒಳಗೆ ನಮ್ಮನ್ನ ವಿಭಾಗಗಳಾಗಿ ಮಾಡಿ ಮತ್ತೆ ನಾವು ಒಗ್ಗಟ್ಟನ್ನ ಕಳ್ಕೊಳ್ಳುವಂತ ಒಂದು ಸ್ಥಿತಿಯನ್ನ ಇವತ್ತು ರಾಜ್ಯ ಸರ್ಕಾರ ತರ್ತಾ ಇದೆ. ನಿಮಗೆ ಗೊತ್ತಿದೆ, ಇಡೀ ನಾವು ರಾಜ್ಯದಲ್ಲಿ 1.25 ಕೋಟಿ ಜನ ಇದ್ದೀವಿ. 101 ಜಾತಿ ಮತ್ತು SC ST ಎಲ್ಲ ಸೇರಿದ್ರೆ 1.25 ಕೋಟಿ ಜನ ಇದ್ದೀವಿ ನಾವು. ಇವತ್ತು ನಾವು ಐಕ್ಯತೆಯಿಂದ ಹೋರಾಟ ಮಾಡಿದ್ರೆ ಖಂಡಿತವಾಗಿ ಇವತ್ತು ನಾವು ಇಷ್ಟು ದಿನ ಕಾಯ್ಬೇಕಾಗಿರಲಿಲ್ಲ. ಆದರೆ ರಾಜಕೀಯ ಕಾರಣಗಳಿಂದಾಗಿ ಇವತ್ತು ನಮ್ಮಲ್ಲಿ ವಿಭಾಗಗಳಿರೋದ್ರಿಂದಾಗಿ ಅದನ್ನ ದುರ್ಲಾಭ ಪಡಿಸಿಕೊಂಡು ಇವತ್ತು ಒಳ ಮೀಸಲಾತಿಯನ್ನು ತಡೆಯುವಂತ ಪ್ರಯತ್ನಗಳನ್ನು ನಡೀತಾ ಇದ್ದಾವೆ. ಇದನ್ನ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಮಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಅರಿವಿದೆ. 56% ಏರಿಕೆ ಮಾಡಿದ್ದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಹೋಗಿದ್ದಾರೆ. ಈ ರೀತಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇರೋದೇ ರಾಜ್ಯ ಸರ್ಕಾರ. ಇದನ್ನೆಲ್ಲ ಇವರು ಬಗೆಹರಿಸಿದ್ರೆ ಅವ್ರಿಗೆ ಈಗಲೂ ನಾವು ಕೇಳ್ತೀವಿ, ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಈಗ 15% ಇಳಿಕೆ ಆಗಿದೆಯಲ್ಲ, ಅದಕ್ಕೆ ಅನುಪಾತವಾಗಿ ಪ್ರಪೋರ್ಷನೇಟ್ಲಿ ಒಂದು ಪೋರ್ಷನ್ನ ಅವರಿಗೆ ಸಪರೇಟ್ ಆಗಿ ಮೀಸಲಾತಿ ಕಲ್ಪಿಸಿ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವ್ಯಾಜ್ಯಗಳನ್ನ ತಪ್ಪಿಸ್ಬೇಕು ಮುಖ್ಯಮಂತ್ರಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಸಿದ್ದರಾಮಯ್ಯನವರು ಈಗಾಗಲೇ ಹೇಳ್ಕೊಳ್ತಾ ಇದ್ದಾರೆ, ದೇವರಾಜು ಅರಸನ್ನ ಮೀರಿಸಿ ನಾನು ಅಧಿಕಾರ ನಡೆಸ್ತಾ ಇದ್ದೀನಿ ಅಂತ ಹೇಳಿ. ನೀವು ಹೇಳ್ತಾ ಇದ್ದೀರಿ ನಾನು ಅಹಿಂದ ನಾಯಕ, ದಲಿತ ಪರ ನಾಯಕ ಅಂತೇಳಿ. ನಿಜವಾಗೂ ನಿಮಗೆ ಬದ್ಧತೆ ಇದ್ರೆ, ನಿಮಗೆ ದಲಿತ ಪರ ಕಾಳಜಿ ಏನಾದ್ರೂ ಇದ್ರೆ, ಈ ಒಳ ಮೀಸಲಾತಿಯ ಏನ್ ಗೊಂದಲವನ್ನ ಸೃಷ್ಟಿ ಮಾಡಿ ವಲಯರು ಮತ್ತು ಮಾದಿಗರನ್ನ ಮತ್ತೆ ಇತರ ಜಾತಿಗಳನ್ನ ಬೀದಿಲ್ ಬಿಟ್ಟಿದಿರಲ್ಲ, ಮೊದಲು ಅದನ್ನು ಸರಿಪಡಿಸಿ. ನಿಮ್ಗೆ ಏನಾಗಿದೆ, ಮಾತನಾಡೋದಿಕ್ಕೆ ಏನಾಗಿದೆ? ಬೀದಿಲಿ ಬಾಯಿ ಬಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಸರಿ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಇವತ್ತು ಮಾತಾಡ್ತಾ ಇಲ್ಲ. ನೀವು ಯಾವ ನಾಯಕ? ನೀವು ಯಾವ ಅಹಿಂದ ನಾಯಕ? ನೀವು ದೇವರಾಜ ಅರಸು ಹೆಸರೇಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ನಿಜವಾಗೂ ನಿಮಗೆ ಬದ್ಧತೆ ಇದ್ರೆ, ಕಾಳಜಿ ಇದ್ರೆ ದಯಮಾಡಿ ರೋಷ ಬಿಂದುವನ್ನ ಸರಿಪಡಿಸಿ ಈ ಒಳ ಮೀಸಲಾತಿಯ ಒಂದು ಏನು ಅದನ್ನ ಜಾರಿ ಮಾಡಿ ದಲಿತ ಪರ ನಾಯಕನೋ ಅಥವಾ ಅಹಿಂದ ನಾಯಕನೋ ಅನ್ನುವಂತ ಇದನ್ನ ಹೆಸರನ್ನ ಉಳಿಸ್ಕೊಳ್ಳಿ. ನೀವು ಸುಮ್ನೆ ಉಡಾಫೆ ಮಾತನ್ನ ಆಡದೆ ನಿಜವಾದ ಮುಖ್ಯಮಂತ್ರಿ ಆದ್ರೆ ಯಾವುದೇ ಗೊಂದಲಗಳನ್ನ ಸೃಷ್ಟಿ ಮಾಡಲ್ಲ. ನೀವೇ ರಾಜ್ಯ ಸರ್ಕಾರನೇ ಗೊಂದಲಗಳನ್ನ ಸೃಷ್ಟಿ ಮಾಡಿರೋದು. ಈ ಗೊಂದಲಗಳನ್ನ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಸರಿ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ವಿಶೇಷ ಸಂಪುಟ ಸಭೆಯನ್ನ ಕರಿತೀನಿ ಅಂತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಮ್ಮ ನಿಯೋಗ ಕೂಡ ಒಂದು ಅವಕಾಶವನ್ನ ಸಿದ್ದರಾಮಯ್ಯನವರು ಕಲ್ಪಿಸಿದ್ರು. ನಿಮ್ಮ ಬೇಡಿಕೆಗಳು ಏನು ಅಂತ ನಾವೆಲ್ಲ ನಿಯೋಗ ಹೋಗಿ ಮಾತಾಡಿದ್ವಿ. ಆಗ ನಾವು ಅವ್ರಿಗೆ ಹೇಳಿದ್ವಿ, 27ನೇ ತಾರೀಕು ಸಂಪುಟ ಸಭೆಯಲ್ಲಿ ಈ ಒಂದು ರಾಜ್ಯ ಸರ್ಕಾರದ ತೀರ್ಮಾನ ನೀವು ಅನೌನ್ಸ್ ಮಾಡಲೇಬೇಕು. ರೋಸ್ಟರ್ ಪದ್ಧತಿ ಸರಿ ಮಾಡಿ ಒಳ ಮೀಸಲಾತಿಯನ್ನು ಕಲ್ಪಿಸ್ತೀನಿ, 56,000 ಚಿಲ್ಲರೆ ಜಾಬ್ಗಳನ್ನು ತುಂಬ್ತೀನಿ. ಆ ಮೂಲಕ ಈಗೇನು ಹೊಲೆಯರ ಸಂಘ ಒಂದು ಬೇರೆ ಬಲಗೈ ಅಂತ, ಮಾದಿಗ ಸಂಘಟನೆಗಳು ಬೇರೆ, ಬೋವಿ ಸಂಘ ಬೇರೆ, ಲಂಬಾಣಿ ಬೇರೆ, ಕೊರ್ಚಾಕುರ್ಮ ಬೇರೆ, SC ಅಲೆಮಾರಿಗಳು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವರೆಲ್ಲ ಪ್ರತ್ಯೇಕವಾಗಿ ಹೋಗೋದಕ್ಕೆ ಕಾರಣನೇ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. ಅವರು 1 ಶೆಡ್ಯೂಲ್ಗೆ ಹಾಕಿದ್ರೆ ಇವತ್ತು ಯಾರು ಹೈಕೋರ್ಟ್ಗೆ ಹೋಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಸರ್ವಪಕ್ಷ ನಿಯೋಗ ಹೋಗಿದ್ರು ಆಗ್ತಿತ್ತು. ಈಗಲೂ ಹೇಳ್ತಾ ಇದ್ದೀವಿ, 27ನೇ ತಾರೀಕು ನೀವೇನಾದ್ರೂ ಈ ಒಂದು ತೀರ್ಮಾನವನ್ನ ಎಲ್ಲಾ ಗೊಂದಲಗಳಿಗೆ ನಾವೀಗಾಗಲೇ ಹೇಳಿದ ಹಾಗೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಸವರಾಜ ಬೊಮ್ಮಾಯಿ ಅವರು ಸರಿಪಡಿಸಿ ಹೋಗ್ಬೋದಾಗಿತ್ತು. ಇವತ್ತು ಎಲ್ಲ ಗೊಂದಲಗಳನ್ನ ವರ್ಗಾಯಿಸಿದ್ದಾರೆ ಈಗಿರೋ ಸರ್ಕಾರಕ್ಕೆ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಬಹಳ ಮುಖ್ಯವಾಗಿ ಸಂಪನ್ಮೂಲಗಳ ಅಸಮಾನ ಹಂಚಿಕೆ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನಿಂದ ಆಗ್ತಾ ಇದೆ. ಸಂಪನ್ಮೂಲಗಳ ಜೋಡಣೆ ಮಾಡಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ರೆ ಸಿದ್ದರಾಮಯ್ಯ ಅವರು ಸಂವಿಧಾನದ ಆರ್ಟಿಕಲ್ನ ಓದ್ಕೊಂಡಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಬಿಜೆಪಿಯ RSS ಅನ್ನು ಕರೆಸಿ ಒಂದು ಸಮಿತಿಯ ನಮ್ಮ ಮಾದಿಗ ಸಹೋದರರ ಮನೆಗಳ ಕಳಿಸಿ ಊಟ ಮಾಡಿಸಿ ಹೋರಾಟವನ್ನ ಹಚ್ಚಿದ್ದಾರೆ ಅಂತ ನನ್ನ ಭಾವನೆ. ಹಾಗಾಗಿ ಏನ್ ಸಿದ್ದರಾಮಯ್ಯ
ಕಾಂಗ್ರೆಸ್ RSS ಮನಸ್ಥಿತಿ ಇದೆ, ಅದನ್ನ ನಾವು ಖಂಡಿಸ್ತೀವಿ. ಒಂದು ಈ ಗುಲಾಮಿ ಪದ್ಧತಿಯನ್ನ ಏನ್ ಅನುಸರಿಸ್ತಾ ಇದೆಯಾ, ಮುಂದೆ ಏನಾದ್ರೂ ಇದೇ ರೀತಿ ಅನುಸರಿಸಿದ್ರೆ ಹಿರಿಯರ ಸಮ್ಮುಖದಲ್ಲಿ ಬೇರೆ ರೀತಿಯಾದಂತಹ ಹೋರಾಟಗಳನ್ನ ರೂಪಿಸಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ ಅಂತ ನಾನು ಆಗ್ರಹ ಪಡಿಸ್ತೀನಿ. ಏನು ಅಸ್ಪೃಶ್ಯ ಸಮಾಜವನ್ನ ಒಂದೆಡೆ ತರಲಿಲ್ಲ ಅಂದ್ರೆ, ಕೊಲಂಬೋ ಹಂಚಿಕೆ ಮಾಡಿ ಏನ್ ತಿಂತಾ ಇದ್ದಾರೆ ಅದನ್ನ ಬೇರೆ ರೀತಿ ಹೇಳ್ಸ್ಲಿಕ್ಕೆ ಹೊರಟಿದಾರಲ್ಲ ಸಿದ್ದರಾಮಯ್ಯ ಅವರು, ಅದು ನಾಚಿಕೆಗೇಡಿನ ಮುಖ್ಯಮಂತ್ರಿ ಅಂತ ನಾನು ಆದ್ರೂ ಭಾವಿಸ್ತೀನಿ. ಹಾಗಾಗಿ ಹಿರಿಯರು ಹೆಚ್ಚು ವಿಚಾರಗಳನ್ನ ಹೇಳಿದ್ರಿಂದ ನನ್ನ ಮಾತು ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೆ ಸ್ವಾಗತನ ಹೇಳುತ್ತಾ, ಈಗಾಗಲೇ ದಲಿತ ಪರ ಸಂಘಟನೆಗಳ ಅನೇಕ ಮುಖಂಡರುಗಳು ಎಲ್ಲ ವಿಚಾರಗಳನ್ನು ನೀಡಿದ್ದಾರೆ. ಏನು ಕಾಲದಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ ಅವಕಾಶ ವಂಚಿತ ಪರಿಶಿಷ್ಟ ಜಾತಿ, ಪರಿಶಿಷ್ಟಗೆ ವಂಚನೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸರ್ವರಿಗೂ ಸಮಾನವಾದ ಹಕ್ಕುಗಳನ್ನು ದೊರಿಬೇಕಂತೇಳಿ ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಅವಕಾಶ ವಂಚಿತ ಸಮಾಜಗಳು ಹೆಚ್ಚಿನ ಜನಸಂಖ್ಯೆ ಇದ್ರೂ ಅವಕಾಶಗಳು ಕಡಿಮೆ ಪಡೆದಿದ್ದಾವೆ. ಕೆಲವೊಂದು ಸಮುದಾಯಗಳು ಜನಸಂಖ್ಯೆ ಕಡಿಮೆ ಇದ್ರೂ ಹೆಚ್ಚಿನ ಅವಕಾಶಗಳು ಪಡೆದಿದ್ದಾರೆ. ಹೀಗಾಗಿ ಪದೇ ಅವಕಾಶ ವಂಚಿತ ಸಮುದಾಯಗಳು 101 ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಜಾರಿ ಮಾಡಬೇಕಂತೇಳಿ ಕಳೆದ 30-35 ವರ್ಷಗಳಿಂದ ಚಳವಳಿ ಮಾಡಿದ ಪ್ರಯತ್ನದಿಂದಾಗಿ ಕಳೆದ ಸರ್ಕಾರಗಳು ಅನೇಕ ಆಯೋಗಗಳನ್ನು ರಚನೆ ಮಾಡಿ ಕಳೆದ 2022ರ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ರಾಜ್ಯ ಸರ್ಕಾರ SC ಮತ್ತು ST ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿ ವರದಿಯನ್ನ JC ಮಾಧುದೇವ ಸ್ವಾಮಿ ಅವರ ಉಪಸಮಿತಿ ಅಡಿಯಲ್ಲಿ ಶಿಫಾರಸು ಮಾಡ್ತಾರೆ. 15 ಇರ್ತಕ್ಕಂಥ SC ಮೀಸಲಾತಿಯನ್ನ 17ಕ್ಕೆ ಮತ್ತು 3% ಇರ್ತಕ್ಕಂಥ ST ಸಮುದಾಯಕ್ಕೆ 7% ಹೆಚ್ಚಿಗೆ ಮಾಡಿ ಮೀಸಲಾತಿ ಪ್ರಮಾಣ 50 ಇರ್ತಕ್ಕಂಥದ್ದು 56ಕ್ಕೆ ಹೆಚ್ಚಳ ಮಾಡಿ ಪಾಸ್ ಮಾಡ್ತದೆ, ಜಾರಿ ಮಾಡ್ತದೆ. ಆದ್ರೆ ಜಾರಿ ಮಾಡಿರ್ತಕ್ಕಂಥ ಬೊಮ್ಮಾಯಿ ಸರ್ಕಾರ, ಆಗಿನ BJP ಸರ್ಕಾರ, ಅವ್ರಿಗೆ ಗೊತ್ತು ಇದ್ದು ಸಹಿತ ಕೇಂದ್ರ ಸರ್ಕಾರದ ತಮ್ಮದೇ ಇರ್ತಕ್ಕಂಥ BJP ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳವರಿಗೆ ಈ ರಾಜ್ಯದ ಸರ್ವಪಕ್ಷದ ಸಂಸದರನ್ನ, ಸಚಿವರನ್ನ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಿಯವರಿಗೆ ಭೇಟಿಯಾಗಿ ಏನು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪಾಸ್ ಮಾಡಿ ರಾಷ್ಟ್ರಪತಿ